ಮೊದಲನೇದಾಗಿ ನೀವೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡಿದ್ದೀರಾ. ಎಲ್ಲರಿಗೂ ಇದರಿಂದ ನಾವು ಬೆಳೆಸ್ತೀವಿ. ಮೊದಲನೇದಾಗಿ ನಾನಿಬ್ಬರು ಬಗ್ಗೆ ತುಂಬಾ ಕಾಣಿಸಬೇಕು. ಓದೋದು ಕೆಲವರಿಗೆ ನನ್ನ ಪ್ರೀತಿಯ ಚಲನಚಿತ್ರ ದರ್ಶನ ಆಕ್ಚುಲಿ ಬರೋ ಉದ್ದೇಶ ಇತ್ತು. ಅವರಂತೂ ತುಂಬಾ ಆಸೆ ಇತ್ತು. ಬಟ್ ನಮ್ಮ ಇನ್ನೊಂದು ರೀತಿ ನಿಮ್ಗೆ ಗೊತ್ತಲ್ಲ, ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ತೊಂದರೆ ಆಗ್ತಾಯಿದ್ದು, ನಿರ್ಮಾಪಕರು ಚೆನ್ನಾಗಿರ್ಬೇಕು ಅಂತ ನಮ್ಮ ಅಲ್ಲಿ ಶೂಟಿಂಗ್ ಇರೋ ತೊಂದರೆ ಅಂತ ಅಲ್ಲಿ ಶೂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಆ ಕಾರಣದಿಂದಾಗಿ ನನಗೆ 2 ದಿವಸ ಮುಂಚಿತವಾಗಿ ಕಳಿಸಿ ನನಗೆ ಇದೊಂದು ಮೀಟಿಂಗ್ ಮಾಡ್ಕೊಂಡು ಹೋಗ್ಬಿಟ್ಟು ನಾನು ಮೀಟಿಂಗ್ ಮಾಡ್ಕೊಳ್ತೀನಿ. ಖಂಡಿತರು ಸಿನಿಮಾ ಬಂದು ನಿಮ್ಮ ಜೊತೆ ಕುತ್ಕೊಂಡು ನೋಡ್ತೀನಿ ಅಂತ ಹೇಳಿದ್ದಾರೆ. ಸೊ ಈ ಇದೊಂದು ಮಾಡ್ಕೊಡ್ತೀನಿ ನನಗೆ ಹೆಸರಲ್ಲಿ ಎಲ್ಲರೂ ಚೆನ್ನಾಗಿರ್ತೀನಿ. ಹಾಗೆ 2ನೇ ವ್ಯಕ್ತಿ ಬಂದು ವಿಜಯಲಕ್ಷ್ಮಿ ಅಕ್ಕ. ಥ್ಯಾಂಕ್ ಯು ಸೊ ಮಚ್ ಅಕ್ಕ. ನಾವು ಇದೇ ಕಾಲೇಜನ್ನು ಈ ಕಡೆ ವಿಡಿಯೋ ಮಾಡಿದ್ವಿ. ದಸರಾಗಿ ವಿಜಯಲಕ್ಷ್ಮಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ಸದಾ ಹೀಗೆ ಅಂತ ಕೇಳ್ಕೊತೀನಿ. ಹಾಗೆಯೇ ವಾಮನ ಒಂದು 4ನೇ ಸಿನಿಮಾ, 3 ಚಿತ್ರಗಳು ವಿಭಿನ್ನತೆಯನ್ನು ನೋಡಿದ್ದು, 3 ಚಿತ್ರಗಳು ವಿಭಿನ್ನ ಪಾತ್ರಗಳನ್ನು ಮಾಡ್ಕೊಂಡು ಬಂದಿದೆ. 4ನೇ ಸಿನಿಮಾ ಗುಣ ಅಂತ ಮಾಡ್ತಾ ಇದ್ದೀನಿ. ಸೊ ಈ 3 ಚಿತ್ರಗಳಿಗೆ ಪ್ರೀತಿ ಆಶೀರ್ವಾದ ಪ್ರೋತ್ಸಾಹ ಬಂದಿದ್ರು. ನನ್ನ 4ನೇ ಚಿತ್ರಕ್ಕೂ ಅದೇ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಇಲ್ಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ನಮ್ಮ ಚಿತ್ರತಂಡದಲ್ಲಿ ಕೆಲಸ ಮಾಡೋದೆಲ್ಲ ನೀವಿರಬೇಕಾದ್ರೆ ನಮ್ಮ ದೊಡ್ಡ ಕಲಾವಿದರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಒಂದು ಅವಕಾಶ ಸಿಕ್ತು. ಮೇಲಿ ನಮ್ಮ ಸಂಪತ್ ಸರ್ ಆಗಿರ್ಬೋದು, ತಾರಮ್ಮವರಾಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ ಯು. ಯಾರಾದರೂ ಸಿನಿಮಾಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಹಾಗೆ ರೀಶ್ಮಾ ಅವರು ಈ ಸಿನಿಮಾನ ಬಗ್ಗೆ ಕಾಣಿಸ್ಕೊಂಡಿದ್ದಾರೆ. ಸೊ ಅವ್ರಿಗೂ ಅಲ್ಲಿ ಹಾಗೆ ನಮ್ಮ ನಿರ್ದೇಶಕರು ಆ್ಯಕ್ಚುಲಿ ನಮಗಿಂತ ಈ ಸಿನಿಮಾ ಏನಕ್ಕೆ ಇರಬೇಕು, ನಮ್ಮ ನಿರ್ದೇಶಕರಿಗೋಸ್ಕರ ಇರಬೇಕು ಅಂತ ಹೇಳ್ತೀನಿ. ಅವ್ರು ತುಂಬ ಒಳ್ಳೆದಾಗಿದ್ರು. ಅವ್ರಿಗೊಂದು ಒಳ್ಳೆ ಲೈಫ್ ಆಗಬೇಕು ಅಂತ ನಾನು ಜಾಸ್ತಿ ಮಾತಾಡೋಕೆ ಹೋಗೋಣ. ಏಪ್ರಿಲ್ 10ನೇ ತಾರೀಕು ರಾಮನ ಚಿತ್ರ ಬಿಡುಗಡೆ ಆಗ್ತಿದೆ. ದಯಮಾಡಿ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಕೊನೆಯಿಂದ ಒಂದೇನು ಹೇಳೋಣ, ಎಲ್ಲರೂ ಸೇರಿ ಜೊತೆಗೆ ನಾನು ಹೇಳ್ತೀನಿ ಅದು ಹುಡುಕುತ್ತ ನೀವೇನು ಅಂತ. ನಾನೇನೋ ಜೊತೆ ನೀವು ಸೇರಿಸ್ತೀರಾ ಜೊತೆಗೆ? ನಿಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಕೂಗಿ